ನಮಸ್ಕಾರ ವೀಕ್ಷಕರೇ, ಡಿಎಂಎಸ್ ವಯಸ್ಸಿಗೆ ಸ್ವಾಗತ. ನಾನು ನಜೀರ್ ಅಹಮದ್ ಚೋರಗಸ್ತಿ. ಬಸವನ ಬಾಗೇವಾಡಿ ತಾಲೂಕಿನ ದೇಗಿನಾಳ ಗ್ರಾಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ. ಬಸವನ ಬಾಗೇವಾಡಿ ತಾಲೂಕು ಅಧ್ಯಕ್ಷರಾದ ಅಶೋಕ್ ಬಿ ಕೋರವೇರ ಅವರು ರಾಜ್ಯ ಕರ್ನಾಟಕ ಆದೇಶದ ಮೇರೆಗೆ ಇಂದು ದೇಗಿನಾಳ ಗ್ರಾಮದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಶಾಖೆ ಪದಾಧಿಕಾರಿಗಳನ್ನ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಆಯ್ಕೆ ಮಾಡಿದ್ರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಡಿಎಸ್ಎಸ್ ಕರ್ನಾಟಕ ಅತ್ಯಂತ ಪ್ರಭಾವಶಾಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಚಳುವಳಿಗಳಲ್ಲಿ ಒಂದಾಗಿದೆ. ಇದರ ಪ್ರಮುಖ ಅಂಶಗಳು ಇಲ್ಲಿವೆ. ಸ್ಥಾಪನೆಯಾದ ವರ್ಷ 1974ರಲ್ಲಿ ಭದ್ರಾವತಿಯಲ್ಲಿ ಸ್ಥಾಪಿಸಲಾಯಿತು. ಇದರ ಸಂಸ್ಥಾಪಕರಾದ ಶ್ರೀ ಬಿ ಕೃಷ್ಣಪ್ಪ ಇದರ ಮುಖ್ಯ ಸಂಚಾಲಕರಾಗಿದ್ದು, ದೇವನೂರು ಮಹದೇವ ಮತ್ತು ಸಿದ್ದಲಿಂಗಯ್ಯ ಅವರಂತಹ ಪ್ರಮುಖ ಸಾಹಿತಿಗಳು ಈ ಚಳುವಳಿಯ ಮುಂಚೂಣಿಯಲ್ಲಿದ್ದರು. ದಲಿತರ ಮೇಲೆ ದೌರ್ಜನ್ಯಗಳನ್ನ ತಡೆಯುವುದು, ಜಾತಿ ಪದ್ಧತಿಯ ನಿರ್ಮೂಲನೆ ಮತ್ತು ಸಮಾನತೆಗಾಗಿ ಹೋರಾಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಶಿಕ್ಷಣ, ಸಂಘಟನೆ, ಹೋರಾಟ ಎಂಬ ಅಂಬೇಡ್ಕರ್ ತತ್ವದಡಿ ಈ ಸಮಿತಿ ಕಾರ್ಯನಿರ್ವಹಿಸುತ್ತಿದೆ. ಈ ಸಂಘಟನೆಯ ಕರ್ನಾಟಕದಲ್ಲಿ ದಲಿತ ಸಾಹಿತ್ಯ ಮತ್ತು ಬಂಡಾಯ ಸಾಹಿತ್ಯದ ಬೆಳವಣಿಗೆಗೆ ದೊಡ್ಡ ಮಟ್ಟದ ಕೊಡುಗೆ ನೀಡಿದೆ. ಈ ಸಂಘಟನೆಯ ವಿವಿಧ ಬಣಗಳಾಗಿ ವಿಭಜನೆಗೊಂಡಿದ್ದರೂ ದಲಿತರ ಹಕ್ಕುಗಳಿಗಾಗಿ ಧ್ವನಿ ಎತ್ತುವಲ್ಲಿ ಎಂದಿಗೂ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ಬಸವನ ಬಾಗೇವಾಡಿ ತಾಲೂಕು ಅಧ್ಯಕ್ಷರಾದಂತಹ ಶ್ರೀ ಅಶೋಕ್ ಬಿ ಕೊರವೇರ ಅವರು ಮಾತನಾಡಿ, ಪದಾಧಿಕಾರಿಗಳಿಗೆ ಆಯ್ಕೆ ಮಾಡಲಾಯಿತು. ಡೆಂಗಿನಾಳ ಗ್ರಾಮದ ಘಟಕದ ಸಂಚಾಲಕರಾಗಿ ಶ್ರೀ ರಿಯಾಜ್ ಕಾಜ್ ಸಾಬ್ ಮುಲ್ಲಾ, ಉಪಾಧ್ಯಕ್ಷರಾದ ಮೆಹಬೂಬ್ ಸಾಬ್, ಸೈದು ಸಾಬ್, ಹಾಗೆ ಬಾಗ್ವಾನ್ ಕಾರ್ಯದರ್ಶಿಯಾಗಿ ಶ್ರೀ ರಂಜಾನ್ ಹುಸೇನ್ ಸಾಬ್ ಮೈರಾ, ಗೌರವ ಅಧ್ಯಕ್ಷರಾಗಿ ಶ್ರೀ ಖಾಜಾ ಸಾಬ್, ಬುರಾನಾ ಸಾಬ್ ಮುಲ್ಲಾ, ಇನ್ನು ಅನೇಕ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ವರದಿ ಉಸ್ಮಾನ್ ಬಾಗ್ವಾನ್. ಡಿಎಂಎಸ್ ನ್ಯೂಸ್, ತಾಳಿಕೋಟೆ, ನಿಮ್ಮದೇ ಧ್ವನಿ.